ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ 11 ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಐಡಿಯಾಸ್ ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಐಡಿಯಾಸ್ ನ ನೀವು ಕಡಿಮೆ ಬಂಡವಾಳದಲ್ಲೂ ಕೂಡ ನೀವು ಖಂಡಿತವಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ನಿಮ್ಗೆ ಈ 11 ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ನ ನಿಮ್ಗೆ ಹೇಳೋದ್ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಈಗ ನಾನು ನಿಮ್ಗೆ ಈ 11 ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಐಡಿಯಾಸ್ ನ ನಿಮ್ಗೆ ಹೇಳ್ತಿದ್ದೀನಿ. ನಿಮ್ಗೆ ಕಡಿಮೆ ಬಂಡವಾಳದಲ್ಲಿ ನೀವು ಯಾವ ರೀತಿ ಒಂದು ಒಂದು ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು, ನಿಮ್ಮ ಹಳ್ಳಿಯಲ್ಲಿ ಇರ್ಬೋದು, ನಿಮ್ಮ ಸ್ಮಾಲ್ ಟೌನ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಸಿಟಿಯಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ 11 ಬಿಸ್ನೆಸ್ ಐಡಿಯಾನ ಈಗ ಒಂದೊಂದು ಆಗಿ ನಿಮ್ಗೆ ಹೇಳ್ತೀನಿ. ಮೊದಲನೆಯ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಐಡಿಯಾ ಏನಂದ್ರೆ ಡಿಸ್ಪೋಸಬಲ್ ಪ್ಲೇಟ್ಸ್ ಮತ್ತೆ ಕಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಈಗಂತೂ ಪ್ರತಿಯೊಂದರಲ್ಲೂ ನಾವು ಪೇಪರ್ ಕಪ್ ಮತ್ತೆ ಪೇಪರ್ ಪ್ಲೇಟ್ ನೆಲ್ಲ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಡಿಸ್ಪೋಸಬಲ್ ಮಾಡಬೇಕು, ಮತ್ತೆ ಬಯೋಗ್ರೇಡಬಲ್ ಆಗಿರ್ಬೇಕು, ಮತ್ತೆ ಅದು ಪರಿಸರಕ್ಕೆ ಯಾವ ರೀತಿ ಹಾಳಾಗಬಾರ್ದು ಅಂದ್ಬಿಟ್ಟು ಈಗ ಪ್ರತಿಯೊಂದು ಪ್ಲಾಸ್ಟಿಕ್ ಬದಲು ಪೇಪರ್ ಕಪ್ಸ್ ಪೇಪರ್ ಪ್ಲೇಟ್ಸ್ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಆದ್ರಿಂದ ಅದು ಸಾಕಷ್ಟು ಡಿಮ್ಯಾಂಡ್ ಇದೆ ಎಲ್ಲಾ ಕಡೆನು. ನೀವು ಈ ಡಿಸ್ಪೋಸಬಲ್ ಕಪ್ಸ್ ಮತ್ತೆ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನೀವು ಓಪನ್ ಮಾಡ್ಕೊಂಡ್ರೆ ಸ್ಮಾಲ್ ಸೆಟಪ್ ಆಗಿದೆ. ನೀವೇನು ಇದಕ್ಕೆ ದೊಡ್ಡ ಬಂಡವಾಳ ಹಾಕೋದು ನೆಸೆಸರಿ ಇಲ್ಲ. ಸ್ಮಾಲ್ ಸ್ಕೇಲ್ ಅಲ್ಲಿ ಕೆಲಸ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಕೆಲಸನ ನೀವು ಮಾಡ್ಕೊಂಡು ನೀವು ಪೇಪರ್ಸ್ ಮತ್ತೆ ಪೇಪರ್ ಪ್ಲೇಟ್ಸ್ ಮತ್ತೆ ಪೇಪರ್ ಕಪ್ಸ್ ನೀವು ಸೇಲ್ ಮಾಡ್ಕೊಳ್ಬಹುದು. ಇದು ಒಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಸ್ವಲ್ಪ ಜಾಗ ಇದ್ರೆ ಒಂದು 500 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ನೀವು ಅದೆಲ್ಲ ಒಂದು ಸೆಟಪ್ ಮಾಡ್ಕೊಳ್ಬಹುದು. ಈ ಪದಾರ್ಥಗಳನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ನಿಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿದ್ರೆ ನೀವು ಖಂಡಿತವಾಗಿ ಪೇಪರ್ ಪ್ಲೇಟ್ಸ್ ಮತ್ತೆ ಪೇಪರ್ ಕಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇಂದ ನೀವು ಸಾಕಷ್ಟು ದುಡ್ಡನ್ನ ನೀವು ಈಸಿಯಾಗಿ ಮಾಡ್ಬೋದು. ಬಿಸ್ನೆಸ್ ಸೈಡ್ ಅಂದ್ರೆ ಪ್ಲಾಸ್ಟಿಕ್ ಸ್ಟ್ರಾ ಪೈಪ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಪ್ಲಾಸ್ಟಿಕ್ ಸ್ಟ್ರಾ ಪೈಪ್ ಎಲ್ಲಾ ಕಡೆನೂ ಪ್ರತಿಯೊಬ್ಬರ ಕಡೆನೂ ಬೇಕಾಗುತ್ತೆ. ನಾವು ಹೋಟೆಲ್ಗೆ ಹೋದಾಗ ನಾವು ಸ್ಟ್ರಾ ಕೊಡ್ತೀವಿ, ಎಣ್ಣೆ ಕುಡಿಬೇಕಾದಾಗ ಸ್ಟ್ರಾ ಪೈಪ್ ಬೇಕಾಗುತ್ತೆ. ಆದ್ರಿಂದ ಸ್ಟ್ರಾ ಪೈಪ್ಗೆ ಸಿಟಿಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ನೀವೇನ್ ಮಾಡ್ಬೇಕಂದಾಗ ನೀವು ಹೋಲ್ಸೇಲ್ ಆಗಿ ಈ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ ನೀವು ಸ್ಟ್ರಾ ಪೈಪ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನೀವು ಇದನ್ನ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ವಾ? ಮತ್ತೆ ಸಣ್ಣ ಬಂಡವಾಳದಿಂದ ನೀವು ಈ ಬಿಸ್ನೆಸ್ ನ ಖಂಡಿತವಾಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸ್ಟ್ರಾ ಪೈಪ್ ನ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಹಣ ಮಾಡ್ಬೋದು. ಬಟ್ ನೀವು ಮಾಡ್ಬೇಕಾದಾಗ ಏನ್ ಯೋಚನೆ ಮಾಡ್ಬೇಕಂದಾಗ ಬಯೋಡಿಗ್ರೇಡಬಲ್ ನ ಪ್ಲಾಸ್ಟಿಕ್ ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಅದರಿಂದ ನಿಮ್ಗೆ ಎನ್ವೈರನ್ಮೆಂಟ್ ಗೆ ಹಾಳಾಗ್ದಿರೋ ತರ ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನೀವು ಸೆಟಪ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ನ ನೀವು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬಿಸ್ನೆಸ್ ನ ಇದರಲ್ಲಿ ಮಾಡ್ಬೋದು. ಇದು ನನ್ನ 2ನೇ ಬಿಸ್ನೆಸ್ ಐಡಿಯಾ. ನನ್ನ 3ನೇ ಬಿಸ್ನೆಸ್ ಐಡಿಯಾ ಅಂದ್ರೆ ಫರ್ನಿಚರ್ಸ್ ಮಾಡೋದು ಅದು ಸಣ್ಣ ಮಕ್ಕಳಿಗೋಸ್ಕರ ಓದೋದಕ್ಕೆ ಒಂದು ಫರ್ನಿಚರ್ ಮಾಡೋದು. ಮತ್ತೆ ಸಣ್ಣ ಸಣ್ಣ ಫರ್ನಿಚರ್ ಐಟಮ್ಸ್ ಮಕ್ಕಳಿಗೋಸ್ಕರನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಕಡಿಮೆ ಬಂಡವಾಳದಲ್ಲಿ ನೀವು ಸಾಕಷ್ಟು ಹಣ ಮಾಡ್ಕೊಳ್ಬೋದು. ನೀವೇನ್ ಮಾಡ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕಿಡ್ಸ್ಗೆ ಫರ್ನಿಚರ್ಸ್ ರೆಡಿ ಮಾಡಿದಾಗ ಅದನ್ನ ಈಸಿಯಾಗಿ ಒಳ್ಳೆ ಡಿಸೈನ್ ಆಗಿ ಸೆಲ್ ಮಾಡಿದಾಗ ನಿಮ್ಗೆ ಒಳ್ಳೆ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಇದು ನನ್ನ 3ನೇ ಬಿಸ್ನೆಸ್ ಐಡಿಯಾ. 4ನೇ ಬಿಸ್ನೆಸ್ ಐಡಿಯಾ ಅಂದ್ರೆ ಟಿಶ್ಯೂ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್. ಈಗಂತೂ ಸಿಟಿಗಳಲ್ಲಿ ಪ್ರತಿಯೊಬ್ಬರು ಟಿಶ್ಯೂ ಪೇಪರ್ ಇದ್ರನ್ನೇ ಕಾರಲ್ಲೂ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಬಾತ್ರೂಮ್ ಅಲ್ಲೂ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಕಾರಲ್ಲೂ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಮನೆಯಲ್ಲೂ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ. ಎಲ್ಲೋದ್ರು ಅವ್ರ ಟಿಶ್ಯೂ ಪೇಪರ್ ಬೇಕೇ ಆಗುತ್ತೆ. ಆದ್ರಿಂದ ನಿಮ್ಗೆ ಈ ಬಿಸ್ನೆಸ್ ತುಂಬಾ ಲಾಭದಾಯಕ ಬಿಸ್ನೆಸ್ ಕೂಡ. ಆದ್ರಿಂದ ನೀವು ಇದನ್ನು ಕೂಡ ನೀವು ಮನೆಯಲ್ಲೇನೆ ಕೂತ್ಕೊಂಡು ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ರೋಲ್ಸ್ ತಗೊಂಡು ಪೇಪರ್ ರೋಲ್ಸ್ ತಗೊಂಡು ಅದನ್ನ ನೀವು ಟಿಶ್ಯೂ ಪೇಪರ್ ಆಗಿ ಕನ್ವರ್ಟ್ ಮಾಡಿ ನೀವು ಈಸಿಯಾಗಿ ಜನರಿಗೆ ಸೇಲ್ ಮಾಡ್ಬೋದು, ಕಂಪ್ನಿಗಳಿಗೆ ಸೇಲ್ ಮಾಡ್ಬೋದು, ಇಲ್ಲಾಂದ್ರೆ ಶಾಪಿಂಗ್ ಮಾಲ್ಗಳಿಗೆ ಸೇಲ್ ಮಾಡ್ಬೋದು. ಅದರಿಂದ ನೀವು ಈಸಿಯಾಗಿ ಇದರಿಂದ ಕೂಡ ನೀವು ಖಂಡಿತವಾಗಿ ಹಣ ಮಾಡಬಹುದು. 5ನೇ ಬಿಸ್ನೆಸ್ ಅಂದ್ರೆ ಸಿಟಿಗಳಲ್ಲಿ ನಾರ್ಮಲ್ ಆಗಿ ಕ್ಯಾಂಡಲ್ಸ್ ಪರ್ಚೇಸ್ ಮಾಡ್ತಿರ್ತಾರೆ. ಸಿಟಿಗಳಲ್ಲಿ ಕ್ಯಾಂಡಲ್ಸ್ ಪರ್ಚೇಸ್ ಮಾಡ್ತಾರೆ. ಈ ಕ್ಯಾಂಡಲ್ಸ್ ಡಿಫ್ರೆಂಟ್ ತರ ಇರುತ್ತೆ. ಒಳ್ಳೆ ಡಿಸೈನ್ ಕ್ಯಾಂಡಲ್ಸ್ ಇರುತ್ತೆ, ಒಳ್ಳೆ ಅಟ್ರಾಕ್ಟಿವ್ ಕ್ಯಾಂಡಲ್ಸ್ ಇರುತ್ತೆ, ಒಳ್ಳೆ ಕಲರ್ಫುಲ್ ಆಗಿರೋ ಕ್ಯಾಂಡಲ್ಸ್ ಇರುತ್ತೆ. ಸಾಕಷ್ಟು ಕ್ಯಾಂಡಲ್ಸ್ ನ ಈ ಸಿಟಿಗಳಲ್ಲಿ ಬೈ ಮಾಡ್ತಾ ಇರ್ತಾರೆ. ಮತ್ತೆ ಸೆಂಟ್ ಇರೋ ಕ್ಯಾಂಡಲ್ಸ್ ನ ಬೈ ಮಾಡ್ತಾರೆ. ಆದ್ರಿಂದ ನೀವು ಈ ಸೆಟಪ್ ನ ಕ್ಯಾಂಡಲ್ ಮಾಡೋ ಸೆಟಪ್ ನ ನೀವು ಕಡಿಮೆ ಬಂಡವಾಳದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಇಲ್ಲ ನಿಮ್ಮ ಮನೆಯಲ್ಲೇನೆ ನೀವು ಈಸಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಕಡಿಮೆ ಒಂದು 50,000 ಬಂಡವಾಳದಲ್ಲೇ
ನೀವು ಈಸಿಯಾಗಿ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ನ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸೆಟಪ್ ಮಾಡ್ಕೊಬಹುದು. ಈ ಐಡಿಯಾನ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಮಾಡೋದು ಅನ್ನೋ ಅರ್ಥ ಮಾಡ್ಕೊಂಡ್ರೆ ನೀವು ಖಂಡಿತವಾಗಿ ಈ ಬಿಸ್ನೆಸ್ ನ ನೀವು ಖಂಡಿತವಾಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಫೋನ್ ಕೇಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಈಗಂತೂ ಮೊಬೈಲ್ ಗೆ ಬ್ಯಾಕ್ ಕವರ್ಸ್, ಮೊಬೈಲ್ ಗೆ ಕವರ್ಸ್ ಹಿಂದ್ಗಡೆ ಇರುತ್ತಲ್ವಾ, ಅದು ಕ್ರೇಜ್ ಇರುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರಬೇಕು, ಡಿಫ್ರೆಂಟ್ ಡಿಸೈನ್ಸ್ ಇರಬೇಕು ಅನ್ನೋ ಸಾಕಷ್ಟು ಕ್ರೇಜ್ ಇರುತ್ತೆ. ನೀವು ಆ ಐಡಿಯಾನ ಇಟ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ನೀವು ಕಡಿಮೆ ಬಂಡವಾಳದಲ್ಲಿ ಮನೇಲೆ ಕುತ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಫೋನ್ ಕವರ್ಸ್ ರೆಡಿ ಮಾಡೋದು, ಡಿಫ್ರೆಂಟ್ ಡಿಫ್ರೆಂಟ್ ಫೋನ್ ಕವರ್ಸ್ ಡಿಸೈನ್ ರೆಡಿ ಮಾಡೋದು ಅಂದ್ರೆ ನಿಮ್ಗೆ ಖಂಡಿತವಾಗಿ ಸಾಕಷ್ಟು ವ್ಯಾಪಾರ ಆಗುತ್ತೆ. ಮತ್ತೆ ಟಿ ಶರ್ಟ್ ಪ್ರಿಂಟ್ ಮಾಡೋದು, ನಾರ್ಮಲ್ ಆಗಿ ಈಗಂತೂ ಒಂದು ಕೆಲವು ಕಡಿಮೆ ರೇಟ್ ಅಲ್ಲಿ ಒಂದು 100-200ಕ್ಕೆ ಪ್ಲೇನ್ ಟಿ ಶರ್ಟ್ ತಗೊಂಡು ಅದರಲ್ಲಿ ಒಳ್ಳೆ ರೀತಿಯ ಡಿಸೈನ್ ಹಾಕೊಂಡು ಒಳ್ಳೆ ರೀತಿಯ ಮೆಸೇಜ್ ಇರೋ ಟಿ ಶರ್ಟ್ ಗಳನ್ನ ನಾವು ರೆಡಿ ಮಾಡಿದ್ರೆ ನಿಮಗೆ 100ಕ್ಕೆ 100 ರೂಪಾಯಿ ಲಾಭ ಇರುತ್ತೆ. ನೀವು ಒಳ್ಳೆ ಕ್ವಾಲಿಟಿ ಟಿ ಶರ್ಟ್ ಬೈ ಮಾಡಿ, ನೀವು ನಿಮ್ಮ ಹಳ್ಳಿಯಲ್ಲೋ ನಿಮ್ಮ ಟೌನ್ ಅಲ್ಲೋ ಆ ಪ್ಲೇನ್ ಟಿ ಶರ್ಟ್ ಗೆ ನೀವು ಪ್ರಿಂಟಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಕಡಿಮೆ ಬಂಡವಾಳದಲ್ಲಿ ನೀವು ಸಾಕಷ್ಟು ಹಣ ಮಾಡಬಹುದು. ನೀವು ಒಳ್ಳೆ ಡಿಸೈನ್ಸ್ ರೆಡಿ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲೂ ಸಾಕಷ್ಟು ಬಿಸ್ನೆಸ್ ಆಗುತ್ತೆ. ಆದ್ರಿಂದ ನೀವು ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಯಾವ ರೀತಿ ಮಾಡ್ಬೇಕಂತ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಸಾಕಷ್ಟು ಬಿಸ್ನೆಸ್ ಮಾಡ್ಕೋಬಹುದು. ಮತ್ತೆ LED ಲೈಟ್ಸ್ ಬಿಸ್ನೆಸ್, ಈಗಂತೂ ಎಲ್ಲಾ ಕಡೆನೂ LED ಬಲ್ಬ್ಸ್ ಯೂಸ್ ಮಾಡ್ತಿರ್ತಾರೆ, LED ಲೈಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ LED ಅಂತಾನೆ ಯೂಸ್ ಮಾಡ್ತಾರೆ. ಯಾಕಂದ್ರೆ LED ಲೈಟ್ಸ್ ಯೂಸ್ ಮಾಡೋದ್ರಿಂದ ಪವರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಇದಕ್ಕೆ ಕಡಿಮೆ ಬಂಡವಾಳನೇ ಬೇಕಾಗುತ್ತೆ. ನೀವು LED ಬಲ್ಬ್ಸ್ ನ ನೀವು ಮನೇಲೆ ಕೂತ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಕಡಿಮೆ ಸೆಟಪ್ಸ್ ಇಟ್ಕೊಂಡು ನೀವು ಈಸಿಯಾಗಿ ಮೆಟೀರಿಯಲ್ ಕಡಿಮೆ ಬಂಡವಾಳದಲ್ಲಿ ತಗೊಂಡು ನೀವು ಸಾಕಷ್ಟು ಲಾಭನೂ ಮಾಡಬಹುದು. ಆದ್ರಿಂದ ನೀವು ಈ ಬಿಸ್ನೆಸ್ ಬಗ್ಗೆನೂ ಯೋಚನೆ ಮಾಡಿ. LED ಬಿಸ್ನೆಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಸಕ್ಸಸ್. ಬಿಸ್ನೆಸ್ ಅಂದ್ರೆ ಕನ್ನಡಕದ ಫ್ರೇಮ್, ಕನ್ನಡಕ ಹಾಕೊಳ್ತಿರಲ್ವಾ, ಕನ್ನಡಕ ಹಾಕೋದಕ್ಕೆ ಅದು ಫ್ರೇಮ್ ಇರುತ್ತಲ್ವಾ, ಒಳ್ಳೆ ಕ್ವಾಲಿಟಿ ಫ್ರೇಮ್ ರೆಡಿ ಮಾಡಿದ್ರೆ ನಿಮ್ಗೆ ಒಳ್ಳೆ ದುಡ್ಡು ಸಿಗುತ್ತೆ. ಒಳ್ಳೆ ಡಿಸೈನ್ ಫ್ರೇಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಹಣ ಬರುತ್ತೆ. ನೀವು ಈ ಐಡಿಯಾ ಬಗ್ಗೆನೂ ನೀವು ಯೋಚನೆ ಮಾಡಬಹುದು. ಈಗಂತೂ ಎಷ್ಟೋ ಕಡೆ ಪೆನ್ಸ್ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಎಲ್ಲಾ ಕಡೆನೂ ಒಳ್ಳೆ ಪೆನ್ಸ್ ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಪೆನ್ಸ್ ಯೂಸ್ ಮಾಡ್ತಾರೆ, ಕಾಲೇಜಲ್ಲಿ ಪೆನ್ ಯೂಸ್ ಮಾಡ್ತಾರೆ, ಆಫೀಸಲ್ಲಿ ಪೆನ್ ಯೂಸ್ ಮಾಡ್ತಾರೆ. ಎಲ್ಲಾ ಕಡೆನೂ ಬರೆಯೋದಕ್ಕೆ ಪೆನ್ ಯೂಸ್ ಮಾಡ್ತಾರೆ. ಆಗ ನೀವೇನ್ ಮಾಡ್ಬೇಕಂದಾಗ ಈ ಪೆನ್ಸ್ ನ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮೈಸ್ ಮಾಡಿದಾಗ ಪೆನ್ ಸಾಕಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ಆ ಪೆನ್ ಅಟ್ರಾಕ್ಟಿವ್ ಆಗಿದ್ದಾಗ ಜನ ನಿಮ್ಗೆ ಖಂಡಿತವಾಗಿ ಆ ಪೆನ್ನ ನಿಮ್ಮ ಹತ್ರ ಬೈ ಮಾಡ್ತಾರೆ. ಆದ್ರಿಂದ ನೀವು ಈ ಪೆನ್ನ ಕಸ್ಟಮೈಸ್ ಮಾಡೋದನ್ನ ನೀವು ಈಸಿಯಾಗಿ ನಿಮ್ ಮನೇಲೇನೆ ಇಲ್ಲ ಸಣ್ಣ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೊಂಡು ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಆದ್ರಿಂದ ಇದನ್ನು ನೀವು ಖಂಡಿತವಾಗಿ ಟ್ರೈ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ಹೇಳಿರುವ ಸ್ಮಾಲ್ ಬಿಸಿನೆಸ್ ಮ್ಯಾನುಫ್ಯಾಕ್ಚರಿಂಗ್ ಐಡಿಯಾಸ್ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಬಾಯ್.